ಗುಡ್ ಮಾರ್ನಿಂಗ್ ಚಂದು. ನನ್ನ ಹುಡುಗಿ ಕನ್ನಡತಿ, ಸಹನೆ ಕರುಣೆ ಇವಳ ನೀತಿ. ಇವತ್ತೇನು ಸ್ಪೆಷಲ್ ಅಂದರೆ ಗುಂಡನ ಬರ್ತಡೇ ಇದೆ, ಮತ್ತು ಸೆಕೆಂಡ್ ಇಯರ್ಗೆ ಕಾಲೇಜ್ ಅಡ್ಮಿಷನ್ ಆಗಬೇಕು. ಸೊ ಅದಕ್ಕೆ ಕಾಲೇಜ್ ಹತ್ರ ಹೋಗಿ ಆಮೇಲೆ ಬೆಂಗಳೂರಿಗೆ ಹೋಗಬೇಕು ಬರ್ತಡೇಗೆ. ಸೊ ಯಾಕೆ ನನಗೆ ನಾನೇ ವಿಡಿಯೋ ಮಾಡ್ಕೊತಿದ್ದೀನಿ ಅಂದರೆ, ಈ ವಿಡಿಯೋಯಿಂದ ನಿಜವಾಗ್ಲೂ ನನ್ನ ವ್ಯೂವರ್ಸ್ಗೆ ಏನೂ ಹೆಲ್ಪ್ ಆಗಲ್ಲ ಲಿಟ್ರಲಿ. ಸೊ ದಟ್ ನಾನು ನಿಮಗೋಸ್ಕರ ವಿಡಿಯೋ ಮಾಡ್ತಾಯಿಲ್ಲ, ಇದು ನನಗೋಸ್ಕರ. ನಾನು ಮೆಮೊರಿಗೆ ಅಂತಲೇ ವಿಡಿಯೋ ಮಾಡ್ಕೊತಿದ್ದೀನಿ. ಸೊ ದಟ್ ಯು ಕ್ಯಾನ್ ಗೋ ಬ್ಯಾಕ್, ವಿಡಿಯೋ ನೋಡದೇ ಇದ್ರೂ ನಡೆಯುತ್ತೆ. ಯಾಕಂದರೆ ನಾನು ಯಾವುದೇ ಪ್ಲೇಸ್ ಬಗ್ಗೆ ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ಏನು ಮಾಡ್ತಿಲ್ಲ. ಸೊ ದಟ್ ನೋ ಯೂಸ್ ಟು ವಾಚ್ ದಿಸ್ ವಿಡಿಯೋ. ಸೊ ಇದು ನನಗೋಸ್ಕರ ನಾನು ಮಾಡ್ಕೊತಿರೋ ವಿಡಿಯೋ. ಆಮೇಲೆ ನಿನ್ನೆ ಏನು ತೊಗೊಂಡೆ ಚಂದು ಅಂದರೆ ಉಂಡಿ. ಆ ಉಂಡಿ ಎಂತಕ್ಕೆ ತೊಗೊಂಡೆ, ಒಂದು 5 years ಆದಮೇಲೆ, 5 years ತನಕ ದುಡ್ಡು ಕೂಡಿಕ್ಬೇಕು ಅವನು. 5 years ಆದಮೇಲೆ ಅಥವಾ 10 years ಅಪ್ ಟು ಹಿಮ್ ಆದಮೇಲೆ ಆ ಉಂಡಿನ ಓಪನ್ ಮಾಡಲಿ ಅಂತ ನಾನು ಅಂದ್ಕೊಂಡು ತೊಗೊಂಡಿದ್ದು. ಅದು ಬಂದುಬಿಟ್ಟು ಇನ್ನೊಂದು ಒಂಥರ ಟಾಯ್ ಕನೆಕ್ಷನ್ ಮಾಡಿ ಒಂದೇನೋ ಒಂದು ಮಾಡೋದು. ಅದನ್ನು ನಾನು ಆಮೇಲೆ ರೆಕಾರ್ಡ್ ಮಾಡ್ತೇನೆ ಅಷ್ಟೇ. ಅದನ್ನು ತೊಗೊಂಡೆ. ಯೋಚನೆ ಮಾಡಿದೆ ಏನು ತೊಗೊಳ್ಳಿ ಅಂತ, ಬಟ್ ಗೊತ್ತಾಗಲಿಲ್ಲ. ನೋಡಿದೆ, ಬೇರೆದೆಲ್ಲ ತೊಗೊಳೋದಕ್ಕಿಂತ ಒಂಚೂರಾದರೂ ಸ್ವಲ್ಪನಾದರೂ ಯೂಸ್ ಆಗಲಿ ಅಂತ ಇದನ್ನು ತೊಗೊಂಡಿದ್ದೀನಿ. ಸೊ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇವಾಗ ಹೋಗೋಣ, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಕಾಲೇಜ್ ಹತ್ರ ಹೋಗಿ ಬ್ಯಾಂಗ್ಳೂರಿಗೆ ಹೋಗೋಣ. ಕಮ್ ಚಂದು. ಏನು ಗೊತ್ತಾ, ನನಗೆ ಏನೇನು ಸಿಕ್ತು ಅಂದರೆ, ಇವಾಗ ಡಾಕ್ಯುಮೆಂಟ್ಸ್ ತೊಗೊಳಕ್ಕೆ ಹೋದಾಗ ಈಗ ಆ ಡೇಸ್ಗೆ ವಾಪಸ್ ಹೋಗಿ ಬಂದೆ ಅಂತ ಅನಿಸ್ತೈತೆ. B.Ed ಅಲ್ಲಿ ಇದು ಈ ಫೋಟೋ ಬಂದ್ಬಿಟ್ಟು ಫ್ರೆಷರ್ಸ್ ಪಾರ್ಟಿ, ಅಂದರೆ ನಮ್ಮ ಜೂನಿಯರ್ಗೆ ಫ್ರೆಷರ್ಸ್ ಪಾರ್ಟಿ ಇಟ್ಟಾಗ ತಗೊಂಡಿದ್ದ ಫೋಟೋ. ಆ ಫೋಟೋನ ಹಾಕಿದ್ದು ನಮ್ಮ ಫೇರ್ವೆಲ್ ಪಾರ್ಟಿಗೆ. ಸೊ ಅದೇ ಪ್ಲ್ಯಾನನ್ನು ನಾವು ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದು ನಮ್ಮ ಸೀನಿಯರ್ಗೆ. ಆ ಫೋಟೋ ಇದು, ಆ ಒಂದು ಫೋಟೋ. ಇದು ಯೂನಿಫಾರ್ಮಲ್ಲಿ ತಗೊಂಡಿರೋ ಫೋಟೋ, ಇದನ್ನು ಹಾಕಿದ್ರು. ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಿದ್ದು ದೋಸ್ ಡೇಸ್. ಯಾರು ಬರ್ತಡೇ ಅಂತ ನೆನಪಾಗ್ತಿಲ್ವಲ್ಲ. ಇನ್ನೊಂದು, ನನ್ನ ಹುಟ್ಟಿದ್ದು ದಿನದ ಕಾರ್ಡ್ ಸಿಕ್ತು. ಇದಕ್ಕಿಂತ ಮುಂಚೆ ನಾನು ತಪ್ಪೆಲ್ಲ ಆಚರಿಸ್ಕೊತಾ ಇದ್ದೆ ನನ್ನ ಬರ್ತಡೇನ. ನೆನಪಿದೆಯಾ ಚಂದು? ಸೊ ಸ್ಯಾಡ್. ಇವಾಗಲೂ ನನ್ನ ಸ್ಕೂಲ್ ಡೇಟ್ ಆಫ್ ಬರ್ತ್ ರಾಂಗ್ ಇದೆ. ಅದು ಬಿಟ್ಟರೆ ಇದೆಲ್ಲ B.Ed ಪ್ರಾಜೆಕ್ಟ್ ಅಂತ ತೊಗೊಂಡಿದ್ದು, ಹಾಗೆ ಇಟ್ಟಿದ್ದೀನಿ. ಇದೆಲ್ಲ ಹಂಗೆ ಇಟ್ಟಿದ್ದೀನಿ ಲಿಟ್ರಲಿ. ನಾನು ಏನು ಎಸ್ತು ಇಲ್ಲ, ನಂಗೆ ಎಸಿಯೋಕ್ಕೂ ಮನಸ್ಸು ಬರಲ್ಲ. ಇದೆಲ್ಲ ಏನಾದರೂ ಮಾಡಬೇಕು, ಇದರಿಂದ ವೇಸ್ಟ್ ಆಗದೆ ಇರೋ ಥರ ಏನಾದರೂ ಮಾಡಬೇಕು. ಎಲ್ಲ ಸೇರಿ ಅಷ್ಟೇ ನೆನಪಿಸ್ಕೊಳ್ಳೋಣ ಅಂತ ವಿಡಿಯೋ ಮಾಡಿಕೊಂಡೆ. ಏನೇನಾಯಿತು ಇವತ್ತು ಅಂತ ನೆನ್ಪಿಟ್ಕೊಳ್ತಾರ. ಓಕೆ, ನಾನಿವಾಗ ರೆಡಿ ಆಗಬೇಕು, ಕಾಲೇಜ್ ಹತ್ರ ಹೋಗಬೇಕು. ಸೊ ನಾನಿವಾಗ ಏನು ಹಾಕೊತಿದ್ದೀನಿ ಅಂದರೆ, ಇದು ಅಕ್ಕಿ ಹಿಟ್ಟು. ಡೋಂಟ್ ಟೆಲ್ ಮೀ ದಟ್ ನೀನು ಏನು ಹಾಕ್ಕೊಂಡ್ರು ಬೆಳ್ಳಗಾಗಲ್ಲ ಅಂತ. ನಾನು ಬೆಳ್ಳಗಾಗಕ್ಕೆ ಹಾಕೊಳ್ಳಲ್ಲ. ಮುಖ ಸ್ವಲ್ಪ ಕ್ಲಿಯರ್ ಇರಲಿ ಅಂತ ನಾನು ಏನೇ ಮಾಡ್ಕೊಂಡ್ರು ಅಷ್ಟೆ.
ಇಸ್ ಮೈ ಪುಟ್ಟು ಕನ್ನಡಿ. ಆ್ಯಂಡ್ ನೀವು ಯಾರಾದರೂ ವಿಡಿಯೋ ನೋಡ್ತಿದ್ರೆ ಮೇ ಬಿ ಇದು ಒಂದು ಏನು ಟಿಪ್, ಸ್ಮಾಲ್ ಟಿಪ್ ಅಂದ್ಕೊಳ್ಳಿ. ಅಕಸ್ಮಾತ್ ಏನಾದರೂ ನೋಡ್ತಾ ಇದ್ದರೆ ವಿಡಿಯೋ, ನಾನಂತೂ ನೋಡಿ ಅಂತ ಹೇಳಲ್ಲ. ಸೊ ಏನೋ ಒಂಥರ ಇಟ್ ಫೀಲ್ಸ್ ಗುಡ್ ವೆನ್ ಐ ಅಪ್ಲೈ ದಿಸ್ ಟು ಮೈ ಫೇಸ್. ಅಕ್ಕಿ ಹಿಟ್ಟು ಜೊತೆ ರೋಸ್ ವಾಟರ್ ಆದರೂ ಹಾಕೋಬೋದು, ಮಿಲ್ಕ್ ಆದರೂ ಹಾಕೋಬೋದು. ಮಿಲ್ಕು ಡ್ರೈ ಸ್ಕಿನ್ ಇರೋರಿಗೆ ಇಟ್ಸ್ ಗುಡ್, ನಾಟ್ ಫಾರ್ ಆಯಿಲ್ ಸ್ಕಿನ್. ನಂದು ಡ್ರೈ ಸ್ಕಿನ್ನು, ಮಿಲ್ಕ್ ಹಾಕೋಬೋದು, ಬಟ್ ನನಗೆ ಹಾಕೊಳ್ಳೋಕ್ಕಿಲ್ಲ. ಸೊ ನೀವು ಹಾಕ್ಕೊಳ್ಳಿ. ನಾನು ನೀರು ಹಾಕ್ಕೊಂಡಿದ್ದೀನಿ. ನನಗೆ ಇದೇ ಲೈಕ್ ಚೆನ್ನಾಗಿ ಅನಿಸುತ್ತೆ ಅಷ್ಟೇ. ಹೆದರ್ಕೋಬೇಡಿ, ನಾನೇ ಬೈದವೇ ನಾನು ನಿಮಗೋಸ್ಕರ ವಿಡಿಯೋ ಬಿಟ್ಟಿಲ್ಲ. ಚೆಂದ ನೋಡ್ತಿದ್ರೆ ಅಕಸ್ಮಾತ್ ಮೇ ಬಿ ಹೆಲ್ಪ್ ಆಗ್ಬೋದು. ಸೊ ಆಯಿತು. ಬೇಕಿದ್ರೆ ನೀವು ಇದನ್ನು ಟ್ರೈ ಮಾಡ್ಬೋದು. ಬೇಕಿದ್ರೆ 1 ವೀಕ್ ಟ್ರೈ ಮಾಡಿ. ಏನಾದರೂ ರಿಸಲ್ಟ್ ಕಾಣಿಸಿದ್ರೆ ಬೇಕಿದ್ರೆ ನಿಮಗೆ ಅನಿಸುತ್ತೆ ಇದರಿಂದ ಒಂದೇನೋ ಒಂದು ಯೂಸ್ ಇದೆ ಅಂತ. ಖಂಡಿತವಾಗ್ಲೂ ಯೂಸ್ ಇದೆ. ಅಷ್ಟೇ. ಆಮೇಲೆ ಮುಖ ತೊಳಿಬೇಕಿದ್ರೆ ಒಂದು ಸ್ವಲ್ಪ ಸ್ಕ್ರಬ್ ಥರ ಮಾಡಿಕೊಂಡು, ಒಂದು ಸ್ವಲ್ಪ ಡ್ರೈ ಆಗಿ ಆಮೇಲೆ ಸ್ಕ್ರಬ್ ಥರ ಮಾಡಿಕೊಂಡು ಫೇಸ್ ವಾಶ್ ಮಾಡಿ. ಯು ವಿಲ್ ಸಿ ದ ರಿಸಲ್ಟ್ ಇನ್ 1 ವೀಕ್. ಸೊ ಕ್ಯಾಮ್ರಾದಲ್ಲೆಲ್ಲ ನಿಮಗೆ ಗೊತ್ತಾಗಲ್ಲ. ನಾನು ಕ್ಯಾಮ್ರಾದಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತೀನಿ. ಲೈಕ್ ಡೈರೆಕ್ಟಾಗಿ ನನಗೆ ಗೊತ್ತಾಗ್ತಿದೆ ಕನ್ನಡಿ ನೋಡ್ಕೊಂಡಾಗ ವಿತ್ ಡಿಫ್ರೆನ್ಸ್ ಅಂತ, ಎಷ್ಟು ಡಿಫ್ರೆನ್ಸ್ ಇದೆ ಅದನ್ನು ಹಾಕ್ಕೊಂಡ್ಮೇಲೆ ಅಂತ. ಲೈಕ್ ನಾನು ತುಂಬ ದಿನದಿಂದ ಯೂಸ್ ಮಾಡ್ತಿದ್ದೀನಿ. ಸೊ ನನಗೆ ವರ್ಕ್ ಆಗಿದೆ. ನೀವು ಬೇಕಿದ್ರೆ ಟ್ರೈ ಮಾಡಿ. ಅಟ್ಲೀಸ್ಟ್ ನಿಮಗೆ ಅದು ಚೇಂಜಸ್ ಅಥವಾ ಅದ್ರದ್ದು ಎಫೆಕ್ಟ್ ಗೊತ್ತಾಗಬೇಕು ಅಂದರೆ 1 ವೀಕ್ ಅಂತೂ ಟ್ರೈ ಮಾಡಲೇಬೇಕು. ಸೊ ಟ್ರೈ ಮಾಡಿ. ಮುಖ ತೊಳೆಯೋಕ್ಕೆ ಮುಂಚೆ ಅಥವಾ ಸ್ನಾನ ಮಾಡೋಕ್ಕೆ ಮುಂಚೆ 10 ಮಿನಿಟ್ಸ್ ಹಾಕ್ಕೊಂಡು ಸ್ವಲ್ಪ ಸ್ಕ್ರಬ್ ಲೈಟಾಗಿ, ಜಾಸ್ತಿ ಸ್ಕ್ರಬ್ ಮಾಡಬಾರ್ದು, ಲೈಟಾಗಿ ಸ್ಕ್ರಬ್ ಮಾಡಿಕೊಂಡು ಮುಖ ತೊಳೀರಿ. ಸೊ ಚೆನ್ನಾಗಿ ಅನಿಸುತ್ತೆ. ಇಟ್ ಫೀಲ್ಸ್ ಗುಡ್. ಒಂಥರ ಫುಲ್ ನೈಸ್ ಅನಿಸುತ್ತೆ. ಲೈಕ್ ಒಂಥರ ಅಕಸ್ಮಾತ್ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಇದೇ ನಿಮಗೆ ಟಿಪ್ಪು ಅಷ್ಟೇ. ಸೊ ಓಕೆ, ಇವಾಗ ನಾನು ಕಾಲೇಜ್ ಹತ್ರ ಹೋಗ್ತೀನಿ. ಅಮ್ಮ ಆಲ್ರೆಡಿ ವೆಯ್ಟ್ ಮಾಡ್ತಿದ್ದಾಳೆ. ಸೊ ಕಾಲೇಜ್ ಹತ್ರ ಬೇಗ ಹೋಗಿ ಮುಗಿಸಿ ಬ್ಯಾಂಗ್ಳೂರ್ಗೆ ಹೋಗ್ಬೇಕು. ಲೇಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ನಾನು ಓಪನ್ ಮಾಡಿದೆ ವಿಡಿಯೋ ಮಾಡೋಣ ಅಂತ ಕರೆಕ್ಟಾಗಿ ಬಂದೆ ನೀನು. ನಾನು ಇಲ್ಲೇ ಕಣವ ವೆಯ್ಟ್ ಮಾಡಿದ್ದು ಮೊನ್ನೆ ನಮ್ಮ ಬ್ಯಾಡ್ಮಿಂಟನ್ ಕೋರ್ಟ್. ಏನು ಟಿಫನ್ ಮಾಡಿದೆ? ಹೆಂಗಿತ್ತು ರಜಾ? ಸ್ವಲ್ಪ ಬೋರಿಂಗ್ ಆಗಿತ್ತು, ಸ್ವಲ್ಪ ಎಂಜಾಯ್ ಮಾಡಿದೆ. ಇವಾಗ ಏನು ಮಾಡೋದು? ನಮ್ಮ ರೋಡ್ ನನ್ನ ವ್ಲಾಗ್ ನೋಡ್ತಾ ನೋಡಿ ನಿಧಾನಕ್ಕೆ ನೋಡಿ. ಈ ಕಡೆ ಅಲ್ವಾ ಇರೋದು? ಈ ಆಶ್ರಮಕ್ಕೆ ಒಂದ್ಸಲ ಹೋಗ್ಬೇಕಪ್ಪ ನಾನು. ಒಂದ್ಸಲ ಹೋಗೋಣ, ಬೇಗ ಬನ್ನಿ, ಕಾಲೇಜ್ ಟ್ರಿಪ್ ಹೋಗೋಣ. ಗೈಸ್, ಎಲ್ಲರ ಬಗ್ಗೆನೂ ಹೇಳ್ತಾಳೆ ಇವಳ ಬಗ್ಗೆ ನಾನು ಹೇಳ್ತೀನಿ ಕೇಳಿ.
ಎಷ್ಟೊಂದು ವರ್ಷದಿಂದ ಕಾರ್ಡ್ ಯೂಸ್ ಮಾಡಿಲ್ಲ, ಪಿನ್ ನಂಬರು ಗೊತ್ತಿಲ್ಲ, 4 ಡಿಜಿಟ್ 6 ಡಿಜಿಟ್ ಅಂತ ಕೇಳ್ತಾವಳೆ ನನಗೆ. ಇಂಥವಳೆ ಎಲ್ಲಿ ಸಿಗ್ತಾರೆ? ಹೊಡೀರಿ ಚಪ್ಪಾಳೆ, ಹೊಡೀರಿ ಚಪ್ಪಾಳೆ. ನಿಜ ನೆನಪೇ ಇಲ್ಲ. ಇವಾಗ ಒಂದು 2 ಅನ್ಕೊಂಡಿದ್ದೀನಿ, 2 ಹಾಕ್ಬಿಟ್ಟು ಆಗುತ್ತೆ ಇಲ್ವೋ ಗೊತ್ತಿದೆ. ಅವ್ವ ಕ್ಲಾಸ್, ನಮ್ಮ ಕ್ಲಾಸ್ ರೂಮ್ ಖಾಲಿ ಖಾಲಿ ಅನಿಸ್ತೈತಿ. ಯಾವಾಗ ಬರ್ತೀವೋ? ಓ ಮೈ ಗಾಡ್. ಜಸ್ಟ್ ಮಿಸ್ಸಿಂಗ್. ಏನೋ ಒಂದು ನೋಡಿದೆ, ತೋರ್ಸೋಣ ಅಂತ. ಇದೇನು ಕಾಣಿಸ್ತಾನೆ ಎಲೆ ಥರನೇ ಇದೆ. ಅದು ಬಿಡಿ, ಅದು ಚಂದು ಅಂತ ಯಾರೋ ಬರೆದಿದ್ದಾರೆ, ಸಡನ್ನಾಗಿ ಕಾಣಿಸ್ತು. ಗೀರ್ ಬಿಟ್ರೆ ಇದೆಷ್ಟು ಚಂದ ಐತೆ, ಎಲೆ ಥರನೇ ಐತೆ ನೋಡಿಲೆ ಅಮ್ಮ. ಅಪ್ಪ ದೇವ್ರೆ, ಒಂದು ನೀಟಾಗಿ ಫೋಟೋ ತೆಕ್ಕೋಬೇಕಣೆ. ನಮ್ಮ ಕ್ಯಾಂಟೀನ್ ಯಾರೇ? ಓ ಹುಡುಗಿ ತಂಗಿ. ಮಿಸ್ಸಿಂಗ್ ದಿಸ್ ರೋಡ್. ಇನ್ನೊಂದು ಸ್ವಲ್ಪ ದಿನ ಬ್ಯಾಕ್ ಟು ಕಾಲೇಜ್. ಗ್ರೌಂಡ್ಗೆ ಹೋಗಿ ಇನ್ನೊಂದು ವರ್ಷ ಆಟ ಆಡ್ತೀವಿ ಅಲ್ಲ ಅಮ್ಮ. ಇನ್ನೊಂದು ವರ್ಷ ಚಾನ್ಸ್ ಇದೆ. ವರ್ಷ ಇದೆ, ಸ್ಪೋರ್ಟ್ಸ್ ಇದೆ, ಎಂಜಾಯ್ ಮಾಡ್ತೀವಿ. ವ್ಲಾಗ್ ಮಾಡ್ತಾಳೆ ಆಗ್ಲೂ ಕರೆಕ್ಟ್. ಈ ಸಲ ಅಂತೂ ಮಾಡಿ ಎಲ್ಲ ನಮ್ಮ ಒಂದೊಂದು ಮೊಮೆಂಟ್ ಕ್ಯಾಪ್ಚರ್ ಮಾಡ್ತಾಳೆ. ಅಯ್ಯೋ ಯಾರ ಬಂದ್ಬಿಟ್ರು.
ರೈಟ್